ರಾಜಧಾನಿ ಹೋಟೆಲ್ ಪ್ರಿಯರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ಬೆಂಗಳೂರಿನ ಹೋಟೆಲ್ಗಳಲ್ಲಿ ಬರ್ತಿದೆ ಈಗ ಹೊಸ ರೂಲ್ಸ್. ಇಂದಿನಿಂದ ಹೊಸ ರೂಲ್ಸ್ ಅನ್ನು ತರೋಕೆ ಹೋಟೆಲ್ ಮಾಲೀಕರೆಲ್ಲರೂ ಕೂಡ ಸಜ್ಜಾಗಿದ್ದಾರೆ. ಅದರಿಂದ ಶಾಕ್ ಎದುರಾಗಿದೆ ಅವರಿಗೆ. ಈ ರೂಲ್ಸ್ ಅನ್ನು ಕೇಳಿದ್ರೆ ನೀವೊಮ್ಮೆ ದಿಗ್ಭ್ರಮೆಗೊಳ್ಳೋದು ಕೂಡ ಪಕ್ಕ. ಯಾಕಂದ್ರೆ ಆ ರೀತಿಯಾಗಿದೆ ರೂಲ್ಸ್. ಏನಿರಬಹುದು ಹಾಗಾದ್ರೆ ಹೋಟೆಲ್ ಅವರು ಏನು ನಿರ್ಧಾರವನ್ನು ಮಾಡಿದ್ದಾರೆ? ದಿಗ್ಭ್ರಮೆಗೊಳ್ಳುವಂತಹ ಒಂದು ನಿರ್ಧಾರ ಏನಿದೆ? ಇನ್ಮೇಲೆ ಹೋಟೆಲ್ಗಳಲ್ಲಿ ಗಂಟೆಗಟ್ಟಲೆ ಕೂತ್ರೆ ಜೇಬು ಖಾಲಿ ಆಗುತ್ತೆ. ಈ ವಿಚಾರ ನಿನ್ನೆಯಿಂದ ಹೇಳ್ತಾ ಇದ್ದೀವಿ ನಾವು. ಹೋಟೆಲ್ಗಳಲ್ಲಿ ತಾಸುಗಟ್ಟಲೆ ಕೂತ್ಕೊಂಡು ಮೀಟಿಂಗ್ ಮಾಡಿದ್ರೆ ನಾವು ದಂಡ ಕಟ್ಟಬೇಕಾಗುತ್ತೆ, 1000 ರೂಪಾಯಿ ಕೊಡಬೇಕಾಗುತ್ತೆ ಎನ್ನುವಂತಹ ನಿರ್ಧಾರ ಏನಿದೆ ಅದು ಗೊತ್ತಿರುವಂತಹ ವಿಚಾರನೇ. ಇನ್ನೊಮ್ಮೆ ತಿಳಿಸುವಂತಹ ಪ್ರಯತ್ನ. ಸಣ್ಣ ಮತ್ತು ಮಧ್ಯಮ ಹೋಟೆಲ್ಗಳಲ್ಲಿ ಜಾಸ್ತಿ ಹೊತ್ತು ಕೂತ್ಕೊಂಡ್ರೆ ನಿಮಗೆ ಚಾರ್ಜ್ ಆಗುತ್ತೆ. ಆ ಟೇಬಲ್ಗೂ ಕೂಡ ಚಾರ್ಜ್ ಆಗ್ತಾರೆ. ಸಿಲಿಕಾನ್ ಸಿಟಿಯಲ್ಲಿ ಸಣ್ಣ ಮಧ್ಯಮ ವರ್ಗದ ಹೋಟೆಲ್ಗಳು ಮೀಟಿಂಗನ್ನು ಮಾಡಿ ಇದ್ರ ಬಗ್ಗೆ ಚರ್ಚೆ ಮಾಡ್ತವೆ. ರಾಜಕೀಯ, ಭೂ ವ್ಯವಹಾರ, ರಿಯಲ್ ಎಸ್ಟೇಟು, ಮದುವೆ ವಿಚಾರಗಳೇನು ಅದ್ರ ಬಗ್ಗೆ ಚರ್ಚೆ ಆಗಿದೆ. ಗಂಟೆಗಟ್ಟಲೆ ಕೂತ್ಕೊಂಡು ನೀವು ತಿಂಡಿ ತಿಂತ ಊಟವನ್ನು ಮಾಡ್ತಾ ಅಲ್ಲೇ ಇದ್ದರೆ ನಿಮಗೆ ದಂಡ ಹಾಕ್ತಾರೆ. ಹೀಗಾಗಿ ಹೋಟೆಲ್ಗಳ ಹೊಸ ರೂಲ್ಸ್ಗೆ ಅಥವಾ ಜಾರಿಯನ್ನು ತರೋಕೆ ಹೋಟೆಲ್ ಮಾಲೀಕರ ಸಂಘ ಮುಂದಾಗಿದೆ. ಟೀ, ಕಾಫಿ, ಊಟ, ಉಪಹಾರಕ್ಕೆ ಇಷ್ಟೇ ಅಂತ ಸಮಯವನ್ನು ನಿಗದಿ ಮಾಡೋಕ್ಕೆ ಪ್ಲಾನ್ ಮಾಡಿದ್ದಾರೆ. ನಿಗದಿತ ಅವಧಿಯಲ್ಲಿ ನೀವೇನಾದರೂ ಮುಗಿಸದೇ ಹೋದರೆ ಹೋಟೆಲ್ಗಳವರು ನಿಮಗೆ ಫೈನನ್ನು ಹಾಕ್ತಾರೆ. ಸಿಂಪಲ್ ಆದಂತಹ ವಿಚಾರ, ಆದರೆ ಮಧ್ಯಮ ವರ್ಗದ ಬಡ ಜನರಿಗೆ ಶಾಕಿಂಗ್ ಆಗುವಂತಹ ವಿಚಾರ. ಬೆಂಗಳೂರಲ್ಲಿ ಹೋಟೆಲ್ಗಳೇನಿದೆ, ನಾವು 5 ಸ್ಟಾರ್ ಹೋಟೆಲ್ಗಳು ಬೇರೆ ಬೇರೆ ಹೋಟೆಲ್, 7 ಸ್ಟಾರ್ ಹೋಟೆಲ್ಗಳಲ್ಲಿ ಅಲ್ಲಿ ರೂಲ್ಸ್ಗಳು ಬೇರೆ ಥರ ಇದೆ, ಮತ್ತು ನಾರ್ಮಲ್ ಹೋಟೆಲ್ಗಳಲ್ಲಿ ಬೇರೆ ರೀತಿಯಾಗಿತ್ತು. ಈಗ ಅವರ ರೀತಿಯಲ್ಲಿಯೇ ಈ ಸಣ್ಣ ಒಂದು ಹೋಟೆಲ್ಗಳು, ಮಧ್ಯಮ ವರ್ಗದ ಹೋಟೆಲ್ಗಳೇನಿದೆ ಅವರು ಕೂಡ ಹೊಸ ರೂಲ್ಸನ್ನು ತರ್ತಾ ಇದ್ದಾರೆ. ನಾವು ಹೋಟೆಲ್ಗೆ ಹೋಗಿ ನಮ್ಮದೇನೋ ಮದುವೆ ವಿಚಾರನೋ ಅಥವಾ ಇನ್ನೊಂದು ಮೀಟಿಂಗ್ ವಿಚಾರನೋ ಇಲ್ಲ ಏನೋ ಮಾತಾಡಬೇಕು, ತುಂಬ ಒಂದು ವರ್ಷಗಳ ನಂತರಕ್ಕೆ ಯಾರೋ ಒಬ್ರು ಸಿಕ್ಕಿರ್ತಾರೆ, ಅವ್ರ ಜೊತೆ ಮಾತನಾಡಬೇಕು ಅಂತ ಅಲ್ಲೇ ಗಂಟೆಗಟ್ಟಲೆ ಮಾತಾಡ್ಕೊಂಡು ಕೂತ್ರೆ ನೀವು ತಗೊಂಡಂತಹ ಟೀ, ಕಾಫಿ, ಊಟ, ಟಿಫನ್ ಏನಿದೆ ಆ ಬಿಲ್ ಜೊತೆಗೆ ನೀವು ಕೂತ್ಕೊಂಡಂತಹ ಟೇಬಲ್, ಚೇರು ಅದೆಲ್ಲವಕ್ಕೂ ಕೂಡ ನೀವು ದುಡ್ಡನ್ನು ಕೊಡಬೇಕಾಗುತ್ತೆ. ಈ ರೀತಿಯ ರೂಲ್ಸನ್ನು ತರೋಕೆ ಹೋಟೆಲ್ ಮಾಲೀಕರ ಸಂಘ ಏನಿದೆ ಅದು ನಿರ್ಧಾರವನ್ನು ಮಾಡಿ. ಮುಂಬರುವಂತಹ ದಿನಗಳಲ್ಲಿ ಈ ರೂಲ್ಸ್ ಜಾರಿಯಾಗುತ್ತೆ. ನೀವು ಏನೇ ಊಟ ಮಾಡ್ತೀರಾ ಅದಕ್ಕೆ ಇಷ್ಟೇ ಅಂತ ಟೈಮನ್ನು ಫಿಕ್ಸ್ ಮಾಡ್ತಾರೆ. ಟಿಫನ್ ಮಾಡ್ತೀರಾ ಅದಕ್ಕೂ ಇಷ್ಟೇ ಅಂತ ಟೈಮ್ ಇರುತ್ತೆ. ಕಾಫಿ ಕುಡಿತೀರಾ ಅದಕ್ಕೂ ಕೂಡ ಇಷ್ಟೇ ಅಂತ ಟೈಮ್ ಇರುತ್ತೆ. ಎಲ್ಲದಕ್ಕೂ ಕೂಡ ಟೈಮ್ ಫಿಕ್ಸ್ ಮಾಡಿರ್ತಾರೆ. ಇನ್ನು ಮುಂದೆ ಹೋಟೆಲ್ದವರು ನೀವು ಹೋಗ್ಬೇಕಂದ್ರೆ ಏನು ಮಾಡೋಕ್ಕೆ ಹೋಗ್ತೀರಾ ಅಂತ ಯೋಚನೆ ಮಾಡ್ಕೊಂಡು ಹೋಗಿ. ಈ ಹೋಟೆಲಲ್ಲಿ ಆ ರೂಲ್ಸ್ ಇದೆಯಾ ಇದ್ದರೆ ಅದನ್ನು ಗಮನದಲ್ಲಿ ಇಟ್ಕೊಂಡು ಹೋಗಬೇಕು. ಒಂದು ವೇಳೆ ಅದು ಗೊತ್ತಿಲ್ಲದೆ ನೀವು ಹೋಗಿ ಕೂತ್ಕೊಂಡು ಟೈಮ್ ಆದಮೇಲೆ ಹೋಗಿ ನಾವು ಬಿಲ್ ಕಟ್ತೀವಿ, ಎಕ್ಸ್ಟ್ರಾ ಕಟ್ಟೋದಿಲ್ಲ ಅಂತ ಅವ್ರ ಹತ್ರ ಜಗಳ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಇದರಿಂದ ಹೋಟೆಲ್ ಮಾಲೀಕರು ಮತ್ತು ಬರುವಂತಹ ಗ್ರಾಹಕರೇನಿದ್ದಾರೆ ಅವ್ರ ಮಧ್ಯೆ ಒಂದು ಸ್ವಲ್ಪ ಅಸಮಾಧಾನ ಉಂಟಾಗಬಹುದು, ಜಗಳಗಳು ಕೂಡ ಆಗಬಹುದು ಸಣ್ಣ ಸಣ್ಣ ವಿಚಾರಕ್ಕೆ. ಹೀಗಿರುವಾಗ ಹೋಟೆಲ್ ಮಾಲೀಕರು ಎಲ್ಲ ರೀತಿಯಾಗಿ ಪ್ಲಾನ್ ಮಾಡಿಕೊಂಡು ಇದನ್ನು ಜಾರಿಗೆ ತರೋಣ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ನಾವೇನೇನು ರಿಯಲ್ ಎಸ್ಟೇಟು ಮತ್ತು ಕೆಲವೊಂದು ಲ್ಯಾಂಡ್ ವಿಚಾರವಾಗಿ, ರಾಜಕೀಯ ವಿಚಾರಗಳು, ಮದುವೆ ವಿಚಾರ, ಮತ್ತೊಂದು ಆ ರೀತಿಯಾಗಿ ಏನಾದರೂ ಮಾತಾಡ್ತೀರಿ ಅನ್ನೋದಾದರೆ ಅದನ್ನು ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಹೋಗಿ ಅವರೇನಾದರೂ ಈ ರೂಲ್ಸ್ ತಂದಿದ್ದಾರಾ ಇಲ್ಲ ಅಂತ ನೀವು ಯೋಚನೆ ಮಾಡಬೇಕಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.